ಸ್ನೇಹಿತರೆ ನಮಸ್ಕಾರ. SR ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ PST ಮತ್ತು TET ಪೇಪರ್ 1ಗೆ ಸಂಬಂಧಿಸಿದಂತೆ 3ನೇ ವಾರದ ಟಾರ್ಗೆಟನ್ನು ಕೊಡ್ತಾ ಹೋಗ್ತೀನಿ. ಈ ಒಂದು ಟಾರ್ಗೆಟ್ ಡ್ಯೂರೇಷನ್ ಬಂದುಬಿಟ್ಟು 7/7/2025ರಿಂದ 12/7/2025 ಇರುತ್ತೆ. ಅಷ್ಟರಲ್ಲೇ ನೀವು ಇಷ್ಟು ಸಿಲೆಬಸ್ನ ಮುಗಿಸ್ಬೋದು. ಯಾಕಂದರೆ ನೆಕ್ಸ್ಟ್ ಈ ಒಂದು ವಿತಿನ್ 15 ಡೇಸ್ ಒಳಗೆ ಟೆಸ್ಟ್ ಕಂಡಕ್ಟ್ ಮಾಡೋ ಚಾನ್ಸಸ್ ಇರುತ್ತೆ, ಫಸ್ಟ್ ಟೆಸ್ಟು. ಸೊ ಅದಕ್ಕೆ ಹೆಲ್ಪ್ ಆಗೋ ಥರ ಸಿಲೆಬಸ್ ಇರುತ್ತೆ. ಇವಾಗ ಟೆಸ್ಟ್ ಏನು, ಯಾವ ಡೇಟ್ಗೆ ಅಂತೇಳಿ ಸಿಲೆಬಸ್ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀನಿ. ಬಟ್ ಈ ಒಂದು ವಿಡಿಯೋದಲ್ಲಿ 3rd ವೀಕ್ ಚಾಲೆಂಜ್ನ ನೀವು ತಗೊಂಡು ಓದ್ಬೋದು. ಒಂದು ನೋಟಿಸ್ ನಿಮಗೆ ಕೊಡೋದೇನಂತಂದರೆ, ಈಗಾಗಲೇ 2 ವೀಕ್ ಚಾಲೆಂಜಸ್ನ ನಾವು ಕೊಟ್ಟಿದ್ವಿ. ಅದರಲ್ಲಿ ಫಸ್ಟ್ ವೀಕ್ ಚಾಲೆಂಜ್ಗೆ ಬಂದಿರೋ ಫೀಡ್ಬ್ಯಾಕು ಸೆಕೆಂಡ್ ವೀಕಲ್ಲಿ ಅದರ ಒಂದು 25% ಕಡಿಮೆ ಆಗ್ತಾ ಬಂತು. ಅಂದರೆ ಆಲ್ರೆಡಿ ಒಂದು 25% ಮೆಂಬರ್ಸು ಅಲ್ಲಿಗೆ ಸೋಲು ಒಪ್ಕೊಂಡ್ರು ಅಂತೇಳಿ ನಾವು ಭಾವಿಸ್ಬೋದು. ಯಾಕಂತಂದರೆ ಸಾಕಷ್ಟು ಜನ ಬೇರೆ ಬೇರೆ ಕೆಲಸಗಳಲ್ಲಿ ಬ್ಯುಸಿ ಆಗಿದ್ದಾರೆ. ಆ ಬ್ಯುಸಿ ಆಗಿರೋದ್ರಲ್ಲಿ ನಾವು ಓದೋದ್ರ ಕಡೆ ಗಮನ ಕೊಡಬೇಕಾಗುತ್ತೆ. ಸೊ ಹಾಗಾಗಿ ಆ ಒಂದು ರೀಸನಿಂದ ಎಷ್ಟೇ ಬ್ಯುಸಿ ಶೆಡ್ಯೂಲಲ್ಲಿ ನಾವು ಓದಲೇಬೇಕನ್ನೋ ರೀಸನ್ಗೆ ನಾವು ಈ ವಿಡಿಯೋನ ಮಾಡ್ತಾಯಿದ್ವಿ, ಟಾರ್ಗೆಟನ್ನು ಕೊಡ್ತಾಯಿದ್ವಿ. ಸೊ ಹಾಗಾಗಿ ಸೋಲು ಒಪ್ಕೋಬೇಡ್ರಿ. ಯಾಕಂದರೆ ಕಂಟಿನ್ಯೂಸ್ ಸ್ಟಡಿ ಇದ್ದಾಗ ಮಾತ್ರ ನಾವು ಸಕ್ಸಸ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಇಲ್ಲಾಂತಂದರೆ ಕಷ್ಟ ಆಗ್ತಾ ಹೋಗುತ್ತೆ. ಸೊ ಈಗ 3ನೇ ವಾರದ ಚಾಲೆಂಜನ್ನು ನಾನು ಡಿಕ್ಟೇಟ್ ಮಾಡ್ತಾ ಹೋಗ್ತೀನಿ, ನೀವು ಬರ್ಕೋಬೋದು. ಫಸ್ಟ್ ಪರಿಸರ ಅಧ್ಯಯನಕ್ಕೆ ಸಂಬಂಧಿಸಿದಂತೆ ನಾವು ಸಿಲೆಬಸ್ನ ನೋಡೋದಾದರೆ, ಫಸ್ಟ್ ಲೆಸನ್ನು ಕುಟುಂಬ. 2ನೇ ಲೆಸನ್ನು ಸಮುದಾಯ ಕ್ರೀಡೆಗಳು. ಫಸ್ಟ್ ಲೆಸನ್ನು ಕುಟುಂಬ, 2ನೇ ಲೆಸನ್ನು ಸಮುದಾಯ ಕ್ರೀಡೆಗಳು. 3ನೇದು ನಮ್ಮ ಭಾರತ ಪ್ರಾಕೃತಿಕ ವೈವಿಧ್ಯ. 3ನೇದು ನಮ್ಮ ಭಾರತ ಪ್ರಾಕೃತಿಕ ವೈವಿಧ್ಯ. 4ನೇದು ನಮ್ಮ ಭಾರತ ರಾಜಕೀಯ ಮತ್ತು ಸಾಂಸ್ಕೃತಿಕ. ನಮ್ಮ ಭಾರತ ರಾಜಕೀಯ ಮತ್ತು ಸಾಂಸ್ಕೃತಿಕ. ಈ 4 ಪಾಠಗಳೊಂದಿಗೆ ಏನಾಯಿತು, ಪರಿಸರ ಅಧ್ಯಯನ 5ನೇ ತರಗತಿಯ ಪರಿಸರ ಅಧ್ಯಯನ ಸಂಪೂರ್ಣವಾಗಿ ಮುಕ್ತಾಯ ಆಗುತ್ತೆ ಈ ವಾರದಲ್ಲಿ. ಅದ್ರ ಜೊತೆಗೆ ನೀವು ಟೆಸ್ಟಿಗೆ ಪ್ರಿಪೇರ್ ಆಗಬೇಕಾಗಿರೋದ್ರಿಂದ ಫಸ್ಟ್ ವೀಕ್ ಮತ್ತು ಸೆಕೆಂಡ್ ವೀಕಲ್ಲಿ ಕೊಟ್ಟಿರೋ ಲೆಸನ್ಸ್ನ ನೀವು ರಿವಿಷನ್ ಮಾಡ್ಕೋಬೋದು. ಅದು ನಿಮಗೆ ಟೆಸ್ಟಿಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಗಣಿತಕ್ಕೆ ಸಂಬಂಧಪಟ್ಟಂಗೆ ನಾವು ನೋಡೋದಾದರೆ 2 ಚಾಪ್ಟರ್ಗಳಿದ್ದಾವೆ, ಸುತ್ತಳತೆ ಮತ್ತು ವಿಸ್ತೀರ್ಣ. ಫಸ್ಟ್ ಚಾಪ್ಟ್ರು ಸುತ್ತಳತೆ ಮತ್ತು ವಿಸ್ತೀರ್ಣ. ಸೆಕೆಂಡ್ ಚಾಪ್ಟ್ರು ಅಂಕಿಅಂಶಗಳು. ಈ 2 ಚಾಪ್ಟರ್ ಜೊತೆಗೆ ಈ ಹಿಂದೆ ಕೊಟ್ಟಿರುವ ಚಾಪ್ಟರ್ಗಳನ್ನು ಕೂಡ ನೀವು ಪ್ರಿಪೇರ್ ಆಗಿ. ನೆಕ್ಸ್ಟ್ ಕನ್ನಡಕ್ಕೆ ಸಂಬಂಧಪಟ್ಟಂಗೆ ನಾವು ನೋಡೋದಾದರೆ 5ನೇ ತರಗತಿಯ ಎಲ್ಲ ಪಾಠಗಳು ಮುಕ್ತಾಯ ಆಗಿದ್ದಾವೆ. ಅಲ್ಲಿ 1 ಅಥವಾ 2 ಪಾಠಗಳಿದ್ದರೆ ನೀವು ಅದನ್ನು ಜಸ್ಟ್ ನೋಡ್ಕೋಬೋದು, ಭಾಷಾಭ್ಯಾಸ. ಯಾಕಂದರೆ ಪೂರಕ ಪಾಠಗಳಿರುತ್ತೆ, ಅಲ್ಲಿ ನಾನು ಭಾಷಾಭ್ಯಾಸ ಇರಲ್ಲ ಅಂತಂದು ಕೊಟ್ಟಿಲ್ಲ. ಸೊ ನೀವು ನೋಡ್ಕೋಬೋದು, ಅದರಲ್ಲಿ ಯಾವುದಾದ್ರೂ ಇಂಪಾರ್ಟೆಂಟ್ ಇದ್ದರೆ ನೋಡ್ಬೋದು. ಬಟ್ ಟೆಸ್ಟಿಗೆ ನಾವು ಕೊಡಬೇಕಾದ್ರೂ ಕೂಡ ಕ್ಲಿಯರಾಗಿ ಅದನ್ನು ಕೂಡ ಅಬ್ಸರ್ವ್ ಮಾಡಿ ಕೊಡ್ತಾ ಹೋಗ್ತೀವಿ. ನೆಕ್ಸ್ಟ್ ಈ ಒಂದು ವೀಕಲ್ಲಿ ಬರೋ ಚಾಲೆಂಜ್ ಏನಂತಂದರೆ, ಕನ್ನಡಕ್ಕೆ ಸಂಬಂಧಪಟ್ಟಂಗೆ 6ನೇ ತರಗತಿ ಮೊದಲ 10 ಪಾಠಗಳ ಕವಿ ಪರಿಚಯ ಮತ್ತು ಭಾಷಾಭ್ಯಾಸ ನೋಡ್ಕೋಬೋದು. ಪಾರ್ಟ್ 1ನಲ್ಲಿ ಅದು ಪದ್ಯ ಇರಲಿ ಗದ್ಯ ಇರಲಿ, ಮೊದಲ 10 ಪಾಠಗಳಿಗೆ ಸಂಬಂಧಪಟ್ಟಂಗೆ ಭಾಷಾಭ್ಯಾಸ, ಕವಿ ಪರಿಚಯ, ಪದಗಳ ಅರ್ಥ, ಇವಿಷ್ಟುಗಳನ್ನ ನೀವು ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಇಂಗ್ಲೀಷ್ಗೆ ಸಂಬಂಧಪಟ್ಟಂಗೆ ಇಲ್ಲಿ ಎಕ್ಸ್ಟ್ರಾ ಚಾಲೆಂಜ್ ಏನು ಕೊಡ್ತಾ ಇಲ್ಲ, ಅಲ್ಲಿ ನೀವು ರಿವಿಷನ್ ಮಾಡ್ಕೋಬೋದು. 8 ವೀಡಿಯೋಸ್, ಫಸ್ಟ್ ವೀಕಲ್ಲಿ 4 ವೀಡಿಯೋಸು, ಸೆಕೆಂಡ್ ವೀಕಲ್ಲಿ 4 ವೀಡಿಯೋಸ್ ಅಂತಂದು ಹೇಳಿದ್ದೆ. ನಾನು ಆ ವಿಡಿಯೋಗಳನ್ನ ಅಬ್ಸರ್ವ್ ಮಾಡಿ ಅಲ್ಲಿ ಬರೋ ಗ್ರಾಮರ್ ಟಾಪಿಕ್ಗಳ ಆಧಾರದ ಮೇಲೆ ಕೆಲವೊಂದು ಕ್ವಶನ್ಸ್ನ ತೆಗೆಯೋ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀವಿ. ಸೊ ಹಾಗಾಗಿ ಆ 8 ವೀಡಿಯೋಗಳನ್ನ ನೀವು ನೋಡಿ ನೋಟ್ಸ್ ಮಾಡ್ಕೋಬೋದು, ಅದರಲ್ಲೇ ಕ್ವಶನ್ಸ್ ಬರೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಗೂ ಕೂಡ ಈಗಾಗಲೇ 2 ವೀಡಿಯೋಗಳಲ್ಲಿ ಹೇಳಿದ್ದೆ, 105 ಪ್ರಶ್ನೆಗಳು ಫಸ್ಟ್ ವೀಕ್ ಚಾಲೆಂಜಲ್ಲಿ, 105 ಪ್ರಶ್ನೆಗಳು ಸೆಕೆಂಡ್ ವೀಕ್ ಚಾಲೆಂಜಲ್ಲಿ ಅಂತಂದು ಹೇಳಿದ್ದೆ. ಸೊ ಇದರಲ್ಲಿ 210 ಕ್ವಶನ್ಸ್ ಏನಿದ್ವಲ್ಲ, ಆ 210 ಕ್ವಶನ್ಸ್ನ ನೀವು ಮತ್ತೆ ರಿವಿಷನ್ ಮಾಡಿಕೊಳ್ಳ್ರಿ. ಇದೇ ಕ್ವಶನ್ಸಲ್ಲಿ ಇವುಗಳ 210 ಪ್ರಶ್ನೆಗಳಲ್ಲಿ ನಾನು ಕ್ವಶನ್ಸ್ ಕೊಡೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಅವುಗಳನ್ನ ನೀವು ನೋಡ್ಬೋದು. ನೆಕ್ಸ್ಟ್ ಕಂಪ್ಯೂಟರ್ಗೆ ಸಂಬಂಧಪಟ್ಟಂಗೆ ಲಾಸ್ಟ್ ವೀಕಲ್ಲಿ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಡಿವೈಸಸ್ ಅಂತೇಳಿ ಕೊಟ್ಟಿದ್ದೆ. ಈ ಒಂದು ಚಾಪ್ಟ್ರಲ್ಲಿ MS ವರ್ಡನ್ನು ಕೊಡ್ತಾಯಿದ್ದೀನಿ. ಇನ್ಪುಟ್ ಆ್ಯಂಡ್ ಔಟ್ಪುಟ್ ಡಿವೈಸಸ್ ಜೊತೆಗೆ MS ವರ್ಡ್ನು ಕೂಡ ನೀವು ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟು 2 ವೀಕ್ಸು, ಫಸ್ಟ್ ವೀಕು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ 1 ಹೇಳಿದ್ದೆ. 1 ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್, ಅದು PSTದಾಗಿರ್ಬೋದು ಅಥವಾ TETದಾಗಿರ್ಬೋದು ನೋಡ್ರಿ ಅಂತ ಹೇಳಿದ್ದೆ. ಈ ವೀಕಲ್ಲಿ ಕೂಡ ಸೆಕೆಂಡ್ ವೀಕಲ್ಲಿ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಕೊಟ್ಟಿಲ್ಲ. ಸೊ ಈ ವೀಕಲ್ಲಿ ನೀವು 1 ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ನ ನೀವು ನೋಡಬೇಕಾಗುತ್ತೆ. ಸೊ ಅಲ್ಲಿಂದ ಕೂಡ ಕ್ವಶನ್ ಬರೋ ಚಾನ್ಸಸ್ ಇರುತ್ತೆ. ಅಂದರೆ ಸ್ಟಾರ್ಟಿಂಗ್ 2 ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಗಳಲ್ಲಿ ನಾನು ಕ್ವಶನ್ಸ್ ತೆಗೆಯೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ GKಗೆ ಸಂಬಂಧಪಟ್ಟಂಗೆ ಈಗಾಗಲೇ ಇಂಪಾರ್ಟೆಂಟ್ ಬುಕ್ಸ್ ಆ್ಯಂಡ್ ಆಥರ್ಸ್ ಅಂತೇಳಿ ಒಂದು ಕೊಟ್ಟಿದ್ದೆ. ನೆಕ್ಸ್ಟ್ ಪ್ರಮುಖ ಪ್ರಶಸ್ತಿಗಳು ಮತ್ತು ಪುರಸ್ಕಾರಗಳಂತ ಕೊಟ್ಟಿದ್ದೆ.
ಮತ್ತು ಕ್ರೀಡೆಗಳಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಕ್ರೀಡೆಗಳು ಮತ್ತು ಪ್ರಮುಖ ಕ್ರೀಡಾಪಟುಗಳು ಅಂತೇಳಿ 3 ಚಾಪ್ಟರ್ ಕೊಟ್ಟಿದ್ದೆ. ಈ ಒಂದು ವಿಡಿಯೋದಲ್ಲಿ 4ನೇ ಚಾಪ್ಟರ್ ಏನಂತಂದರೆ ಪ್ರಮುಖ ಅನ್ವೇಷಣೆಗಳು ಮತ್ತು ಆವಿಷ್ಕಾರಗಳು. ಇವೆಲ್ಲ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂಗೆ ಇರುತ್ತೆ. ಹಂಗೆ ಸ್ವಲ್ಪ ನೀವು ಕರೆಂಟ್ ಅಫೇರ್ಸ್ನ ಕೂಡ ನೀವು ಜಸ್ಟ್ ನೋಡ್ಕೋಬೋದು. ಅದರಲ್ಲೂ ಮಿನಿಮಮ್ ಒಂದು 8ರಿಂದ 10 ಕ್ವಶನ್ಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ಆ ಒಂದು ರೀಸನ್ನಿಂದ ನೀವು ಕರೆಂಟ್ ಅಫೇರ್ಸ್ ಬಗ್ಗೆನೂ ಕೂಡ ಒಂದಿಷ್ಟು ನೋಡ್ಕೋಬೋದು. ಇಷ್ಟು ಈ ಒಂದು 3rd ವೀಕ್ ಚಾಲೆಂಜಲ್ಲಿ. ಈ ವೀಕ್ ಚಾಲೆಂಜು ಸ್ವಲ್ಪ ಲಾಸ್ಟ್ 2 ವೀಕ್ಸ್ಗೆ ಕಂಪೇರ್ ಮಾಡಿದರೆ ಕಡಿಮೆ ಇದೆ ಅಂತಂದು ಅನಿಸುತ್ತೆ. ಯಾಕಂದರೆ ಟೆಸ್ಟ್ಗೆ ನಾನು ಏನು ಸಿಲೆಬಸ್ ಕೊಟ್ಟಿದ್ದೀನಲ್ಲ ಅದೇ ಸಿಲೆಬಸ್ಸಲ್ಲಿ ನಿಮಗೆ ಟೆಸ್ಟ್ ತೊಗೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಅದು ಟೆಸ್ಟ್ ಡೇಟು ಏನನ್ನೋದು ನೆಕ್ಸ್ಟ್ ವೀಡಿಯೋದಲ್ಲಿ ಕ್ಲಿಯರಾಗಿ ಹೇಳ್ತಾ ಹೋಗ್ತೀನಿ. ಸೊ ಅಲ್ಲಿವರೆಗೂ ನೀವು ಇದಿಷ್ಟನ್ನು ಕಂಪ್ಲೀಟ್ ಮಾಡಿಕೊಡ್ರಿ. ಇನ್ನೂ ಯಾವ್ಯಾವ ಪೆಂಡಿಂಗ್ ಇದೆ. ಫಸ್ಟ್ ವೀಕ್ ಚಾಲೆಂಜು ಭಾಳ ಜನ ಲೇಟಾಗಿ ನೋಡಿದ್ರಿ. ಸೆಕೆಂಡ್ ವೀಕ್ ಚಾಲೆಂಜಲ್ಲಿ ಕೂಡ ಸಾಕಷ್ಟು ಜನ ಲೇಟಾಗಿ ನೋಡಿರ್ಬೋದು. ಇನ್ನು ಯಾರು ಫಸ್ಟ್ ವೀಕ್ ಮತ್ತು ಸೆಕೆಂಡ್ ವೀಕ್ ಚಾಲೆಂಜನ್ನು ಪೂರ್ತಿಯಾಗಿ ಮುಗಿಸಿಲ್ವೋ ಅವರು ಈ 3rd ವೀಕ್ ಚಾಲೆಂಜ್ ಜೊತೆಗೆ ನೀವು ಅದನ್ನು ಮುಗಿಸ್ಕೋಬೋದು, ಟೆಸ್ಟ್ಗೆ ಅಟೆಂಡ್ ಮಾಡ್ಬೋದು. ಇನ್ನೂ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಅವರಿಗೆ ಈ ವಿಡಿಯೋವನ್ನು ತಲುಪಿಸೋ ಪ್ರಯತ್ನವನ್ನು ಮಾಡಿ, ಹೆಲ್ಪ್ ಆಗುತ್ತೆ. ಯಾಕಂದರೆ ಈಗಾಗಲೇ ಒಳ ಮೀಸಲಾತಿಯ ಸಮೀಕ್ಷೆ ಕಾರ್ಯ ಮುಕ್ತಾಯಗೊಳಿಸಿದರೆ, ಯಾಕಂದರೆ ಮತ್ತೆ ಡೇಟ್ ಎಕ್ಸ್ಟೆನ್ಷನ್ ಮಾಡಿಲ್ಲ. ವರದಿ ಸಲ್ಲಿಸಲಿಕ್ಕೂ ಕೂಡ ಒಂದಿಷ್ಟು ಸಮಯವನ್ನು ತೊಗೊಂಡಿದ್ದಾರೆ. ಅಂದರೆ ಈ ಒಂದು ತಿಂಗಳ ಕೊನೆಯಲ್ಲಿ ಅಥವಾ ನೆಕ್ಸ್ಟ್ ತಿಂಗಳ ಆರಂಭದಲ್ಲಿ ವರದಿ ಸಲ್ಲಿಕೆ ಆಗೋ ಸಾಧ್ಯತೆ ಇರುತ್ತೆ. ಅದ್ರ ಮೇಲೆ 1 ತಿಂಗಳು ಚರ್ಚೆ ನಡೆದ್ರೂ ಕೂಡ ಸೆಪ್ಟೆಂಬರ್ ಅಥವಾ ಅಕ್ಟೋಬರಲ್ಲಾದರೂ ನೋಟಿಫಿಕೇಷನ್ ಆಗೋ ಚಾನ್ಸಸ್ ಇರುತ್ತೆ. ಅಷ್ಟರೊಳಗೆ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಒಳಗೆ ನಾವು 2 ರೌಂಡ್ ಸಿಲೆಬಸ್ನ ಮುಗಿಸ್ಬೇಕಾಗುತ್ತೆ. ಸೊ ಹಾಗಾಗಿ ನಾನು ಫಸ್ಟಿಗೆ ಹೇಳಿದೆ, ಸೋಲು ಒಪ್ಕೊಬಿಡ್ರಿ. ಸುಮ್ಮನೆ ಕೂತಲ್ಲಿ ಕೂಡೋದಕ್ಕಿಂತ ತೆವಳು